ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಹೆಚ್ಚಾಯಿತು ಹಕ್ಕಿ ಜ್ವರದ ಭೀತಿ. ಸಂಡೂರು ಕುರೇಕುಪ್ಪ ಫಾರ್ಮ್ನಲ್ಲಿ ಪತ್ತೆಯಾದ ಹಕ್ಕಿ ಜ್ವರ ಸೋಂಕಿಗೆ 2,000 ಕೋಳಿಗಳ ಮಾರಣ ಹೋಮ ಆಗಿದೆ. ಕಳೆದ 10 ದಿನಗಳಿಂದ ಪ್ರತಿ ದಿನವೂ 30 ಕೋಳಿಗಳು ಸಾವನ್ನಪ್ತಾ ಇದೆ. ಹೀಗಾಗಿ ಕೋಳಿಗಳ ಸ್ಯಾಂಪಲ್ ಅನ್ನ ಭೋಪಾಲ್ನ ಲ್ಯಾಬ್ಗೆ ಕಳಿಸಲಾಗಿತ್ತು. ಈ ವೇಳೆ ಕೋಳಿಗಳಲ್ಲಿ ಈ ಹಕ್ಕಿ ಜ್ವರ ಇರುವಂತದ್ದು ಈ ಸ್ಯಾಂಪಲ್ನಲ್ಲಿ ದೃಢಪಟ್ಟಿದೆ. ನೋಡಿ, ಅಕ್ಕಪಕ್ಕದ ರಾಜ್ಯದಲ್ಲಿ ಕೋಳಿ ಜ್ವರ ಇದೆ ಅಂತ ನಾವು ನೋಡ್ತಾ ಇದ್ವಿ. ಈಗ ನಮ್ಮ ರಾಜ್ಯದಲ್ಲೇ ಈ ಕೋಳಿ ಜ್ವರ ವ್ಯಾಪಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದು ಹೈ ಅಲರ್ಟ್ ಆಗಬೇಕಾಗಿದೆ. ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು ಸೂಚನೆಗಳನ್ನು ನೀಡಬೇಕಾಗಿದೆ, ಗೈಡ್ಲೈನ್ಸನ್ನು ತರಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆಯೇ ಯಾವ್ಯಾವ ರೀತಿಯಾದಂಥ ಕ್ರಮಗಳನ್ನು, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, ಆ ಕ್ರಮಗಳನ್ನು ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಮೊದಲಿಗೆ ಈ ಹಕ್ಕಿ ಜ್ವರ ಅನ್ನುವಂಥದ್ದು ಏನಿತ್ತು, ಇದು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಇತ್ತು. ಆದರೆ ಈಗ ನಮ್ಮ ರಾಜ್ಯದಲ್ಲೇ ಕಾಣಿಸ್ಕೊಳ್ತಾ ಇದೆ ಮತ್ತು ಹೆಚ್ಚಾಗ್ತಾ ಇದೆ. ನೋಡಿ, ಬಳ್ಳಾರಿಯಲ್ಲಿ ಒಂದೇ ಫಾರ್ಮ್ನಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಕೋಳಿಗಳ ಮಾರಣ ಹೋಮ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ತುಮಕೂರು ಜಿಲ್ಲೆಯಲ್ಲೂ ಕೂಡ ಹಕ್ಕಿ ಜ್ವರ ಇದೆ ಅನ್ನುವಂಥ ಒಂದು ಅನುಮಾನ ಇತ್ತು. ಆದರೆ ಇಲ್ಲಿವರೆಗೂ ಯಾವುದೇ ದೃಢಪಟ್ಟಿಲ್ಲ ಸಂಬಂಧಪಟ್ಟಂಥ ಇಲಾಖೆಯಿಂದ. ಇನ್ನು ಚಿಕ್ಕಬಳ್ಳಾಪುರದ ವಾರದಹಳ್ಳಿ ಗ್ರಾಮದಲ್ಲೂ ಕೂಡ ಹಕ್ಕಿ ಜ್ವರ ಕಾಣಿಸ್ಕೊಂಡಿದೆ. 400ಕ್ಕೂ ಹೆಚ್ಚು ಕೋಳಿಗಳು ಸಾಮೂಹಿಕ ಹತ್ಯೆ ಆಗಿದೆ. ಸೊ ಎಲ್ಲ ಕಡೆಯಲ್ಲೂ ಕೂಡ ನಿಧಾನವಾಗಿ ಸ್ಪ್ರೆಡ್ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೋಳಿ ಜ್ವರ ಕಾಣಿಸ್ಕೊಳ್ತಾ ಇತ್ತು. ಈಗ ನೋಡಿದ್ರೆ ನಮ್ಮ ರಾಜ್ಯಕ್ಕೂ ಕೂಡ ಎಂಟ್ರಿ ಆಗಿದೆ, ಅದರಲ್ಲೂ ಬಳ್ಳಾರಿಯಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಏನಾದರೂ ಗೈಡ್ಲೈನ್ಸ್, ಮುನ್ನೆಚ್ಚರಿಕಾ ಕ್ರಮಗಳನ್ನು ಹೊರಡಿಸಿದ್ಯಾ? ಸದ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಸಿದ್ದು? ನೀತಿ ಸಾಕಷ್ಟು ಒಂದು ಸುದ್ದಿ ಕೂಡ ಹರಿದಾಡ್ತಾ ಇತ್ತು. ಹಕ್ಕಿ ಜ್ವರ ಅನ್ನೋಂತ ಪಕ್ಷಿಗಳಿಗೆ ಪತ್ತೆ ಆಗಿದೆ ಅನ್ನುವಂಥದ್ದು ಏನಿತ್ತು, ಅದೇ ರೀತಿಯಾಗಿ ಈಗ ಸದ್ಯ ಸಂಡೂರು ತಾಲೂಕಿನ ಕುರೇಕೊಪ್ಪ ಫಾರ್ಮ್ ಏನಿದೆ, ಆ ಫಾರ್ಮ್ ನಲ್ಲಿ ಹಕ್ಕಿ ಜ್ವರ ಅನ್ನುವಂಥದ್ದು ಕೂಡ ಪತ್ತೆ ಆಗಿದೆ. ಅಲ್ಲಿ ಸಾಕಷ್ಟು ಕೋಳಿಗಳನ್ನ ಸಾಕಾಣಿಕೆ ಮಾಡಲಾಗಿದೆ. ಅದು ಏನಂತೆ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಮತ್ತು ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ಅಶ್ಲೀಲ ತಳಿಗಳನ್ನ ಕೋಳಿಯಲ್ಲಿ ಸಾಕಲಾಗುತ್ತೆ. ಸಾಕಿರುವಂತ ಕೋಳಿಗಳನ್ನ ರೈತರಿಗೆ ಕೊಡಮಾಡಲಾಗುತ್ತೆ. ಅಂತಹ ಕೊಡುವಂತ ಕೋಳಿಗಳಲ್ಲಿ ಒಟ್ಟಾಗಿ ಒಮ್ಮೆ 2,000 ಕೋಳಿಗಳು ಕೂಡ ಸಾವನ್ನಪ್ಪಿದ್ದು ದೃಢಪಟ್ಟಿದೆ ಅಂತ ಹೇಳ್ಬೋದು. ಕೋಳಿಗಳು ನಿರಂತರವಾಗಿ ಸಾಯ್ತಾ ಇರುವ ಅದನ್ನ ನೋಡ್ಬಿಟ್ಟು ಭೂಪಾಲ್ ಅನೇಕ ಅಧಿಕಾರಿಗಳು ಸೇರಿಕೊಂಡು ಅಲ್ಲಿ ಕೋಳಿಗಳನ್ನ ಸ್ಯಾಂಪಲ್ ಕಳಿಸ್ಬೇಕು ಅಂತ ಹೇಳಿ ಭೂಪಾಲ್ಗೆ ಲ್ಯಾಬ್ಗೆ ಕಳಿಸಲಾಗುತ್ತೆ. ಕಳಿಸಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಕೋಳಿಗಳಿಗೆ ಹಕ್ಕಿ ಜ್ವರ ಇದೆ ಅಂತ ಹೇಳ್ಬಿಟ್ಟು ದೃಢಪಟ್ಟಿದೆ ಅಂತ ಹೇಳ್ಬಹುದು. ಇದಾದ ಬಳಿಕ ಅಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿ ಪಶುಸಂಗೋಪನಾ ಇಲಾಖೆಯಿಂದ ಕೂಡ ಅಲ್ಲಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಯಾಕಂದ್ರೆ ಸಂಡೂರು ಭಾಗದಲ್ಲಿ ಅಕ್ಕಪಕ್ಕದಲ್ಲಿ ಕೂಡ ಅಲ್ಲಿ ಹಳ್ಳಿಯ ರೈತರುಗಳ ಇರ್ತಾರೆ ಮತ್ತು ರೈತರು ಕೂಡ ಅಲ್ಲಿ ಕೋಳಿ ಸಾಕಾಣಿಕೆಯನ್ನ ಮಾಡಿರುವಂತದ್ದು. ಅಂತಹ ಕೋಳಿ ಸಾಕಾಣಿಕೆ ಮಾಡಿರುವಂತಹ ರೈತರಿಗೆ ಕೂಡ ಈಗ ಒಂದು ಮಾಹಿತಿಯನ್ನ ಕೂಡ ನೀಡ್ತಾ ಇದ್ದಾರೆ. ಯಾಕಂದ್ರೆ ಹಕ್ಕಿ ಜ್ವರ ಅನ್ನುವಂಥದ್ದು ದಿಢೀರ್ ಅಂತ ಬಂದ್ಬಿಟ್ರೆ ಯಾವುದೇ ಕೋಳಿಗಳು ಉಳಿಯೋಕೆ ಸಾಧ್ಯನೇ ಇಲ್ಲ. ಅಂದ್ರೆ ಒಂದು ಕೋಳಿಯಿಂದ ಇನ್ನೊಂದು ಕೋಳಿಗೆ ಸಂಪರ್ಕ ಕೊಂಡಲ್ಲಿ ಅವಕ್ಕೂ ಕೂಡ ಮತ್ತೆ ಜ್ವರ ಕಾಣಿಸುತ್ತೆ. ಅದಾದ ಮೇಲೆ ಕೋಳಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಮತ್ತು ಸಾವು ಖಂಡಿತ ಅಂತ ಹೇಳ್ಬೋದಾಗಿದೆ. ಮತ್ತು ಅವರ ಏನು ಪಶುಸಂಗೋಪನಾ ಇಲಾಖೆಯಿಂದ ಒಂದು ಮಾಹಿತಿ ಏನಂದ್ರೆ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಕ್ಕಪಕ್ಕದಲ್ಲಿ ತಾವು ಬಹಳ ಸುರಕ್ಷಿತವಾಗಿ ಕೋಳಿ ಫಾರ್ಮ್ಗಳಿದ್ರೆ ಬಹಳಷ್ಟು ನೀಟ್ನೆಸ್ ಆಗಿ ನೋಡ್ಕೋಬೇಕು ಮತ್ತು ಅವೆಲ್ಲವೂ ಕೂಡ ಚೆನ್ನಾಗಿ ನೋಡ್ಕೊಳ್ಳುವಂತ ಕೆಲಸ ಮಾಡ್ಬೇಕನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಈಗ ಏನು ಸಂಡೂರಿನ ಏನು ಕೋರೆಕೊಪ್ಪ ಏನಿದೆ, ಈ ಕೋರೆಕೊಪ್ಪ ಗ್ರಾಮದ ಅಕ್ಕಪಕ್ಕದಲ್ಲಿ ಕೂಡ ಒಂದು ಜೋನ್ ತರ ವ್ಯವಸ್ಥೆ ಮಾಡಲಾಗಿದೆ. ಇನ್ನೊಂದು ಕೋಳಿಗಳಿಗೆ ಹರಡದೇ ಇರುವಂತ ಮತ್ತು ಪಕ್ಷಿಗಳಿಗೆ ಹರಡದೇ ಇರುವಂತಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ರೈತರಿಗೆ ಕೂಡ ಅಂದ್ರೆ ಈಗ ಪಶುಸಂಗೋಪನಾ ಇಲಾಖೆಯವರು ಕೂಡ ರೈತರಿಗೆ ಒಂದು ಅವೇರ್ನೆಸ್ ಮೂಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ಈ ಭಾಗದಲ್ಲಿ ರೈತರು ಕೋಳಿ ಸಾಕಾಣಿಕೆಗೆ ಬಹಳಷ್ಟು ಮಹತ್ವವನ್ನ ಕೊಡೋರಿದ್ದಾರೆ. ಹೀಗಾಗಿ ಅವ್ರಿಗೂ ಕೂಡ ಒಂದು ಅವೇರ್ನೆಸ್ ಮಾಡಿ ಹಕ್ಕಿ ಜ್ವರವನ್ನ ತಡೆಗಟ್ಟುವ ಒಂದು ಕೆಲಸ ಮಾಡ್ಲಿಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.